ಪವಿತ್ರ ಸಹವಾಸದಿಂದ ನನ್ನ ಸೊಸೆಯಿಂದ ದೂರ ಇದ್ಲು. ಕುಡಿದು ಬಂದು ತೊಂದರೆ ಕೊಟ್ಟರು, ನಾವು ಸಹಿಸಿಕೊಂಡಿದ್ದೆವು. ಪವಿತ್ರ ನಿಧನದ ನೋವಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಂದೆ ಸಾವಿನಿಂದ ಈಗ ನನ್ನ ಮೊಮ್ಮಕ್ಕಳು ಅನಾಥರಾಗಿದ್ದಾರೆ. ತೆಲುಗು ಕಿರುತೆರೆಯ ಮೃತ ನಟ ಚಂದ್ರಕಾಂತ್ ತಾಯಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಚಂದ್ರಕಾಂತ್ ಸಾವಿನ ಬಗ್ಗೆ ಅವರ ತಾಯಿ ಈಗ ಕಣ್ಣೀರಿಡ್ತಾ ಮಾತನ್ನ ఆడిದ್ದಾರೆ. మాట్లాడనీయకుండా చేసి పిల్లలు ఉన్నారే అంటే నా ఓడే అంటే నీ ఓడు ఎట్లయితాడే? నేను నలుగుట్ల తెచ్చిన నా కోడల్ని, నా పిల్లలు చిన్నోళ్ళు ఉన్నారే, నువ్వు ఎట్లా పెళ్లి చేసుకుంటావని అడిగినా నేను. అంటే నేను చేసుకున్నా పెళ్ళి అని వీడు చెప్పిండు. ఈ రోజు కానీ మాట్లాడారా అమ్మ మీరు? మాట్లాడలే, ఆడ యాక్సిడెంట్ అయి వచ్చినాక కూడా మాట్లాడలేదు. దానికోసం నన్ను మాట్లాడలే నా కొడుకు. వచ్చిన తర్వాత కూడా మాట్లాడలేదు, చూడలేదు. చూస్తుంటే చూడనీయలేడు, చూస్తుంటే ముట్టుకోనియలేడు, పట్టుకోని లేదా? ఓకే, పెళ్ళంతో మాట్లాడలేడు. మాట్లాడితే ఇప్పుడు మాట్లాడుతున్నాం, అది చచ్చిపోయినాక ఇప్పుడు అవసరమా అంటున్నాడు. దాని చితమ్మ బాధ పెట్టిండు, కొట్టిండు, తిట్టిండు. ఎవరు? భార్యని వాట్ల కొట్టిండమ్మా. రాత్రంతా కూడా కొడుకు తాగొచ్చినా లొల్లి పెట్టినా బాధపడ్డమ్మా. ఇక మారుతాడు అనుకున్నమ్మా. నా పిల్లలకు నా కొడుకు ఉంటాడు అనుకున్నమ్మా. నేను నా పిల్లలకు కొడుకు లేకుండా అయిపోయిండమ్మా. నా పిల్లలకు తండ్రి లేకుండా అయిండమ్మా. అసలు ఏం మాట్లాడలేడు. రాత్రి లేనో ఫుల్ తాగొచ్చిండంట. ఫుల్ తాగొచ్చినాక ఈ చెయ్యి కొట్టుకుంటే రక్తం గారితే ದೋಸು చూసిండంట. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾರೆ. ನ್ಯೂಸ್ ರೂಮ್ ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಭರತ್, ಒಂದು ಕಡೆ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಅಪಘಾತದಲ್ಲಿ ಸಾವು, ಈ ಕಡೆ ಪ್ರಿಯಕರ ಕೂಡ ಸೂಸೈಡ್ ಮಾಡ್ಕೊಂಡಿರೋದು. ಇವತ್ತು ಅವರ ಕುಟುಂಬ ಬೀದಿಗೆ ಬೀಳ್ತಾ ಇದೆ. ಪತ್ನಿಯ ಆರೋಪ ಏನು, ತಾಯಿ ಹೇಳ್ತಾ ಇರೋದು ಏನು? ಭರತ್, ಇದ್ರ ಬಗ್ಗೆ ವಿಶೇಷವಾದಂಥ ವಿಚಾರವನ್ನು ವಿಶ್ಲೇಷಿಸೋದಾದ್ರೆ. ಮಧುಸೂದನ್, ಕಿರುತೆರೆ ನಟ ಚಂದ್ರಕಾಂತ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಂತ ಸುದ್ದಿ ಹೊರಬಿದ್ದಿದೆ. ಏನಂತ ಹೇಳಿದ್ರೆ, ಪವಿತ್ರ ಜಯರಾಮ್ ಅವರು ಕಳೆದ ವಾರವಷ್ಟೇ ಅಪಘಾತ ಆಗಿ ನಿಧನರಾಗಿದ್ದರು. ಇದಾದ ನಂತರ ಚಂದ್ರಕಾಂತ್ ಅವರು ಸಾಕಷ್ಟು ಡಿಪ್ರೆಷನ್ಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ 5 ದಿನಗಳಿಂದ ಕೂಡ ಅವರು ಹೆಂಡತಿಯ ಮನೆಯಲ್ಲಿದ್ದು ಸಾಕಷ್ಟು ನೋವಿನಲ್ಲಿದ್ದರು ಅಂತ ತಿಳಿದು ಬಂದಿದೆ. ಏನಂತ ಹೇಳಿದ್ರೆ, ಸ್ನೇಹಿತರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಒಂದು ಸಾಕಷ್ಟು ಅಂದರೆ ತಮ್ಮಲ್ಲಿದ್ದಂತಹ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಪವಿತ್ರ ಇಲ್ಲದೆ ಬದುಕೋದಕ್ಕೆ ಆಗ್ತಾ ಇಲ್ಲ, ಪವಿತ್ರ ನನ್ನ ಜೊತೆಲಿ ಇರಬೇಕಿತ್ತು, ಅವರು ಹೋಗಿದ್ದ ಜಾಗಕ್ಕೆ ನಾನು ಹೋಗ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಅವ್ರ ಜೊತೆ ಮಾತಾಡಿರುವಂತಹ ಸ್ಕ್ರೀನ್ಶಾಟ್ಸ್, ವಾಟ್ಸಪ್ ಸ್ಕ್ರೀನ್ಶಾಟ್ಸ್ ಈಗ ವೈರಲ್ ಆಗ್ತಾ ಇರೋವಂಥದ್ದು. ಈ ಒಂದು ಕಾರಣದಿಂದಲೇ ಚಂದ್ರಕಾಂತ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈದರಾಬಾದ್ನ ಮಾಯಕೊಂಡದಲ್ಲಿರುವಂತಹ ಅವರ ಫ್ಲ್ಯಾಟ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿದೆ. ಏನಂತ ಹೇಳಿದ್ರೆ, ನಿನ್ನೆ ಶುಕ್ರವಾರ ಮಧ್ಯಾಹ್ನ ಅವರು ಫ್ಲ್ಯಾಟ್ಗೆ ಹೋಗಿದ್ದಾರೆ. ಫ್ಲ್ಯಾಟ್ಗೆ ಹೋಗಿ ಬಾಗಿಲಾಕೊಂಡಿದ್ದಾರೆ. ಸಂಜೆ ವೇಳೆಗೆ ಅವರು ಸೂಸೈಡ್ ಮಾಡ್ಕೊಂಡಿರೋದು ಗೊತ್ತಾಗಿದೆ. ಸ್ನೇಹಿತರ ಮುಖಾಂತರ, ಅಂದರೆ ಸ್ನೇಹಿತರು ಎಷ್ಟೇ ಫೋನ್ ಮಾಡಿದ್ರು ಕೂಡ ಅವ್ರ ಸಂಪರ್ಕಕ್ಕೆ ಬಾರದ ಕಾರಣ ಫ್ಲ್ಯಾಟ್ ಬಳಿ ಹೋಗಿ ವಿಚಾರಿಸಿದಾಗ, ಫ್ಲ್ಯಾಟ್ ಬಳಿ ಹೋಗಿ ನೋಡಿದಾಗ ಅವರು ನೇಣಿಗೆ ಶರಣಾಗಿರೋದು ಗೊತ್ತಾಗಿದೆ. ಒಂದು ಕಡೆ ಪವಿತ್ರ ಅವರನ್ನು ಅಗಲಿದ ನಂತರ ಸಾಕಷ್ಟು ನೋವಿನಲ್ಲಿದ್ದಂತಹ ಚಂದ್ರಕಾಂತ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ದುಃಖಕರ ಸಂಗತಿಯಾಗಿದ್ದರೆ, ಮತ್ತೊಂದು ಕಡೆ ಚಂದ್ರಕಾಂತ್ ಅವರ ಫ್ಯಾಮಿಲಿಯವರು ಸಾಕಷ್ಟು ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಆರೋಪಗಳನ್ನ ಕೂಡ ಅವರು ಹೊರ ಹಾಕಿದ್ದಾರೆ. ಅಂತ ಹೇಳಿದ್ರೆ, ಚಂದ್ರಕಾಂತ್ ಅವರು ಮತ್ತು ಪವಿತ್ರ ಮೇಲೆ ನೇರವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಚಂದ್ರಕಾಂತ್ ಅವರಿಗೆ ಇದಾಗಲೇ ಮದುವೆ ಆಗಿತ್ತು. ಅಂದರೆ 2015ರಲ್ಲಿ ಶಿಲ್ಪ ಎನ್ನುವ ಯುವತಿ ಜೊತೆ ಅವರಿಗೆ ಮದುವೆ ಆಗಿತ್ತು. ಅವರಿಗೆ 2 ಮಕ್ಕಳಿದ್ದಾರೆ. ಒಂದು 8 ವರ್ಷದ ಹೆಣ್ಣು ಮಗು ಮತ್ತು 4 ವರ್ಷದ ಗಂಡು ಮಗು, 2 ಮಕ್ಕಳಿದ್ದಾರೆ. ಆದರೂ ಕೂಡ ಪವಿತ್ರ ಅವರ ಜೊತೆ ಚಂದ್ರಕಾಂತ್ ಅವರು ರಿಲೇಷನ್ಶಿಪ್ನಲ್ಲಿದ್ದರು. ಹೆಂಡತಿಯನ್ನು ಬಿಟ್ಟು ಪವಿತ್ರ ಅವ್ರ ಜೊತೆ ಸಹಜೀವನವನ್ನು ನಡೆಸ್ತಾ ಇದ್ರು. ಅವರಿಬ್ಬರು ಸೇರಿ ಒಂದು ಫ್ಲ್ಯಾಟ್ನ ಖರೀದಿ ಮಾಡಿ ಒಂದೇ ಫ್ಲ್ಯಾಟ್ನಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಾ ಇದ್ರೆ. 2015ರಲ್ಲಿ ಶಿಲ್ಪ ಅವ್ರ ಜೊತೆ ಮದುವೆ ಆಗಿದ್ದಂಥ ಚಂದ್ರಕಾಂತ್ ಅವರು ಕಳೆದ 5 ವರ್ಷಗಳಿಂದ ಅವರಿಂದ ದೂರವಾಗಿದ್ದರು. ಸಾಂಸಾರಿಕವಾಗಿ ಒಂದಿಷ್ಟು ಸಮಸ್ಯೆಗಳಾಗಿತ್ತು. ಜೊತೆಗೆ ಶಿಲ್ಪ ಅವರಿಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ರು, ದೌರ್ಜನ್ಯ ಮಾಡಿದ್ದಾರೆ, ಕುಡಿದು ಬಂದು ಹೊಡೆದಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಶಿಲ್ಪ ಅವರು ಹೊರ ಹಾಕಿರೋದು. ಜೊತೆಗೆ ಚಂದ್ರಕಾಂತ್ ಅವರ ತಾಯಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಪವಿತ್ರ ಅವರು ಚಂದ್ರಕಾಂತ್ ಅವರ ಜೀವನದಲ್ಲಿ ಬಂದ ನಂತರ ಸಾಕಷ್ಟು ಸಮಸ್ಯೆಗಳಾಯಿತು, ನನ್ನ ಸೊಸೆ ಮತ್ತು ಮಗನ ಸಂಸಾರ ಹಾಳಾಗೋಯಿತು, ಮಕ್ಕಳನ್ನು ಬಿಟ್ಟು ಚಂದ್ರಕಾಂತ್ ಅವರು ಪವಿತ್ರ ಹಿಂದೆ ಹೋಗಬೇಕಾಯಿತು. ನಾವೆಷ್ಟೇ ಕೇಳ್ಕೊಂಡ್ರು, ನಾವೆಷ್ಟೇ ಹೇಳಿದ್ರು ಕೂಡ ಚಂದ್ರಕಾಂತ್ ಇದರಿಂದ ಹೊರಗಡೆ ಬಂದಿಲ್ಲ. ಪವಿತ್ರ ಜೊತೆನೆ ಬದುಕು ಸಾಗಿಸ್ತೀನಿ ಅನ್ನೋ ಒಂದು ಆಸೆಯಿಂದ ಅವರು ಹೊರಗಡೆ ಹೋಗ್ತಾ ಇದ್ರು. ನನ್ನ ಮಕ್ಕಳನ್ನು ನೋಡ್ಕೊಂಡಿಲ್ಲ,
ನನ್ನ ಮೊಮ್ಮಕ್ಕಳನ್ನು ಕೂಡ ನೋಡ್ಕೊಂಡಿಲ್ಲ, ಜೊತೆಗೆ ಅವರ ಹೆಂಡತಿಯನ್ನು ಕೂಡ ಅವರು ನೋಡ್ಕೊಂಡಿಲ್ಲ. ಹೆಂಡತಿಗೂ ಕೂಡ ಸಾಕಷ್ಟು ಬಾರಿ ದೌರ್ಜನ್ಯ ಮಾಡಿದ್ದಾರೆ, ಹೊಡೆದಿದ್ದಾರೆ ಅನ್ನೋ ಒಂದು ಆರೋಪವನ್ನ ಅವರ ತಾಯಿ ಮಾಡ್ತಾ ಇರುವಂತದ್ದು ಮಧುಸೂದನ್. ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.